ಅಸ್ಸಾಂನಲ್ಲಿ ಪಿಣರಾಯಿ ವಿಜಯನ್ ಹ್ಯಾಟ್ರಿಕ್ ಸಾಧನೆಗಾಗಿ ಹಾತೊರಿತಾ ಇದ್ರು, ಭರ್ಜರಿ ಪ್ರಚಾರವನ್ನು ನಡೆಸಿದ್ರು. ಮತದಾರರು ಈಗಾಗಲೇ ಮತವನ್ನು ಒತ್ತಿ ಆಗಿದೆ. ಹಾಗಾಗಿ ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದೆ ಟುಡೇಸ್ ಚಾಣಕ್ಯ. ಕೇರಳಂನಲ್ಲಿ 10 ವರ್ಷಗಳ ಪಿಣರಾಯಿ ಆಡಳಿತ ಅಂತ್ಯಗೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಅತಂತ್ರ ವಿಧಾನಸಭೆ ನೀಡಿದಂತಹ ಟುಡೇಸ್ ಚಾಣಕ್ಯ ಸಮೀಕ್ಷೆ. LDFಗೆ 64, UDFಗೆ 69 ಸ್ಥಾನ ಲಭಿಸುವಂತಹ ಸಾಧ್ಯತೆ, ಬಿಜೆಪಿಗೆ 7 ಸ್ಥಾನ ಸಿಗಲಿದೆ ಅಂತ ಸರ್ವೆಯ ರಿಪೋರ್ಟ್ ಹೇಳ್ತಾ ಇದೆ. ಸೊ ಹಾಗಾಗಿ ಅತಂತ್ರ ಪರಿಸ್ಥಿತಿಗೆ ಹೋಗುವಂತಹ ಲಕ್ಷಣಗಳು. ಹ್ಯಾಟ್ರಿಕ್ 10 ವರ್ಷ ಅಧಿಕಾರವನ್ನು ನಡೆಸಿದ್ದಾರೆ. ಈಗ ಮಗದೊಮ್ಮೆ ಅಧಿಕಾರ ನಡೆಸುವಂತಹ ಹುಮ್ಮಸ್ನಲ್ಲಿದ್ದಂತಹ ಪಿಣರಾಯಿ ವಿಜಯನ್ಗೆ ತಮ್ಮ ಒಂದು ಆಡಳಿತದ ಅವಧಿ ಮತ್ತು ಆರ್ಥಿಕವಾಗಿ ಆದಂತಹ ಸಂಕಷ್ಟ, ನಷ್ಟ, ಇದರಿಂದ ಜನರ ಮೇಲಾದಂತಹ ಪರಿಣಾಮಗಳು ಇದೆಲ್ಲವೂ ಕೂಡ ದೊಡ್ಡ ಮಟ್ಟಕ್ಕೆ ಹೊಡೆತವನ್ನು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಅದೇ ಇಲ್ಲಿ ಈ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರವಾಗಿ ಪರಿಗಣಿಸಿತ್ತು. ಭರ್ಜರಿಯಾಗಿ ಈಗಾಗಲೇ ಗ್ಯಾರಂಟಿಗಳನ್ನ ಎಲ್ಲರೂ ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಜನರಿಗಿರುವಂತಹ ಪ್ರಶ್ನೆ, ಆರ್ಥಿಕವಾಗಿ ಹಿಂದೆ ಉಳ್ಕೊಂಡಿರ್ತಕ್ಕಂತಹ ರಾಜ್ಯ ಹೇಗೆ ಇವೆಲ್ಲವನ್ನು ಕೂಡ ನಿಭಾಯಿಸ್ತಾರೆ ಅಂತ. ಮೇನ್ಲಿ ಜನರ ಮೇಲೆ ಆದಂತಹ ಪರಿಣಾಮಗಳು ಪಿಣರಾಯಿ ವಿಜಯನ್ರನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಆದರೆ ಪೂರ್ಣ ಪ್ರಮಾಣದಲ್ಲೂ ಕೂಡ ತೆಗೆದು ಹಾಕಿಲ್ಲ ಅಥವಾ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡ ಹಾಗೂ ಇಲ್ಲ. ಹಾಗಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣಗೊಳ್ಳುವಂತಹ ಲಕ್ಷಣಗಳು. ಸೊ ಈ ಮುಂದಿನ ದಿನಗಳಲ್ಲಿ ಈ ನಂಬರ್ಸ್ ಏನಾದರೂ ಫೈನಲ್ ಆದರೆ ಆ ಒಂದು ರಿಸಲ್ಟ್ 4ನೇ ತಾರೀಕು ಬರುತ್ತೆ. ಅದಾದ ನಂತರದಲ್ಲಿ ಗೊತ್ತಾಗುತ್ತೆ ಯಾರು ಅಧಿಕಾರ ಹಿಡಿತಾರೆ ಅಥವಾ ಯಾರು ಅಧಿಕಾರ ಹಿಡಿಲಿಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಅನುಸರಿಸ್ತಾರೆ ಅಂತ. 140 ಸ್ಥಾನಗಳು ಕೇರಳದಲ್ಲಿ ಒಟ್ಟಾರೆಯಾಗಿರೋದು, ಅದರಲ್ಲಿ 69 UDF, LDF 64 ಅಂತ. ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಗುವಂತಹ ಸಾಧ್ಯತೆಗಳು, ಅಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡಿ ಬಿಜೆಪಿಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಿಜೆಪಿಗೆ 102 ಸ್ಥಾನ ಸಿಗಲಿದೆ ಅನ್ನುವಂತಹ ರಿಪೋರ್ಟ್ ಟುಡೇಸ್ ಚಾಣಕ್ಯದ ಸಮೀಕ್ಷೆಯಿಂದ ಹೊರಬೀಳ್ತಾ ಇದೆ. ಕಾಂಗ್ರೆಸ್ಗೆ 23 ಸ್ಥಾನವನ್ನ ಕೊಟ್ಟಿದೆ ಈ ಒಂದು ಸಮೀಕ್ಷೆ. ಕಾಂಗ್ರೆಸ್ ಅಲ್ಲಿ ಅಧಿಕಾರ ಸ್ಥಾಪನೆಗೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನ ನಡೆಸಿತ್ತಾದರೂ ಕೂಡ ಬಿಜೆಪಿಯ ಪ್ರಾಬಲ್ಯದ ಮುಂದೆ ಮತ್ತೆ ಅಧಿಕಾರವನ್ನು ಹಿಡಿಯುವಲ್ಲಿ ಬಿಜೆಪಿ ಮಾಡಿದಂತಹ ತಂತ್ರಗಾರಿಕೆಯ ಮುಂದೆ ಕಾಂಗ್ರೆಸ್ ನಂಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ 102 ಸ್ಥಾನ ಸಿಗಲಿದೆ ಅಸ್ಸಾಂನಲ್ಲಿ ಬಿಜೆಪಿಗೆ. ಬಿಜೆಪಿ ಮತ್ತೆ ಅಸ್ಸಾಂನಲ್ಲಿ ಅಧಿಕಾರವನ್ನು ಹಿಡಿಯುವಂತಹ ಸಾಧ್ಯತೆಗಳನ್ನು ಟುಡೇಸ್ ಚಾಣಕ್ಯದ ರಿಪೋರ್ಟ್ ತೋರಿಸ್ತಾ ಇದೆ. ಬಹುತೇಕ ಈ ಪಂಚರಾಜ್ಯ ಚುನಾವಣೆಗಳಲ್ಲಿ ಬಿಜೆಪಿಯೇ ಮೇಲುಗೈ ಸಾಧಿಸ್ತಾ ಇರೋದನ್ನು ಗಮನಿಸಬಹುದು.